ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಸುಂಟಿಕೊಪ್ಪ ಭಾಗದ ಹೇರೂರು ಗ್ರಾಮದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ಕಾಫಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಹಾಸನ ನಗರದಲ್ಲಿರುವ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ಯಾಂಟೀನ್ ಡೇಯನ್ನ ವಿಶೇಷವಾಗಿ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಕದಂಬ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕೊಡಗು ಜಿಲ್ಲೆಯ ಸುಂಟಿಕೊಪ್ಪ ಭಾಗದ ಹೇರೂರು ಗ್ರಾಮದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ಕಾಫಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಕೊಡಗಿನಲ್ಲಿ ಕಾಡಾನೆ ಹಾವಳಿ ಮುಗಿದ ಕಥೆಯಾಗಿದೆ. ವರ್ಷವಿಡೀ ರೈತರು ಆನೆಗಳಿಂದ ಎದುರಿಸುತ್ತಿರುವ ಸಂಕಷ್ಟ ತೀರಿಸಲಾಗಿದೆ. ರೈತರು ತಾವು ಬೆಳೆದ ಬೆಳೆ ಉಳಿಸಿಕೊಳ್ಳುವುದೆಂದು ಸಾಗಲಾಗಿದೆ. ಇತ್ತೀಚೆಗೆ ಸುಂಟಿಕೊಪ್ಪ ಭಾಗದ ಹೇರೂರು ಗ್ರಾಮದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದೆ. ನಿನ್ನೆ ಪ್ರಗತಿಪರ ಕೃಷಿಕ ಚಂದ್ರಶೇಖರ್ ಹೇರೂರು ಇವರ ತೋಟಕ್ಕೆ ಲಂಘಿಸಿದ ಆನೆಗಳು ರೋಬಸ್ಟಾ ಕಾಫಿಗಳಿಂದ ನಾಶವಾಗಿದೆ. ಸುಮಾರು 20 ಗಿಡಗಳಿಂದ ಕಾಫಿ ಫಸಲನ್ನ ಹಾಗೆ ಬಾಳೆಯನ್ನು ನಾಶವಾಗಿದೆ. ಈ ಹಿಂದೆಯೂ ಇವರ ತೋಟಕ್ಕೆ ನುಗ್ಗಿದ ಆನೆಗಳು ಸುಮಾರು 100 ಅಡಿಕೆ ಮರ ಬುಡ ಸಮೇತ ಮುರಿದಿದ್ದವು. ಇದರಿಂದ ಲಕ್ಷಾಂತರ ರು ನೀರಿನಲ್ಲಿ ಹೋಮ ಮಾಡಿದ ಹಾಗೆ ಆಗಿತ್ತು. ಈ ಘಟನೆ ಮಾಸುವ ಮುನ್ನವೇ ಕುಯ್ಲಿಗೆ ಬಂದಿದ್ದ ಕಾಫಿ ನಾಶ ಮಾಡಿದೆ ಎಂದು ದುಃಖ ವ್ಯಕ್ತಪಡಿಸಿದ್ದಾರೆ. ರೈತರು ಬೆಳೆದ ಫಸಲಿಗೆ ಸರಿಯಾಗಿ ಬೆಳೆ ಸಿಗದೆ ನಷ್ಟ ಅನುಭವಿಸುತ್ತಿದ್ದರು. ಆದರೆ ಈ ಬಾರಿ ಕಾಫಿಗೆ ಉತ್ತಮ ಬೆಳೆ ಇದೆ. ಆದರೆ ಆನೆ ಎಲ್ಲವನ್ನೂ ನಾಶ ಮಾಡುತ್ತಿದೆ. ಕಳೆದ ಏಪ್ರಿಲ್ನಿಂದ ಈವರೆಗೆ 20 ಬಾರಿ ಆನೆ ತೋಟಗಳಲ್ಲಿ ಫಸಲು ಹಾಳು ಮಾಡಿದ್ದು ಈ ಬೆಳೆ ನಾಶಕ್ಕೆ ಇನ್ನೂ ಪರಿಹಾರ ನಮ್ಮ ಕೆಲಸೇ ಇಲ್ಲ. ಹೀಗಿರುವಾಗ ಮತ್ತೊಮ್ಮೆ ಲಕ್ಷ ರುಗಳಷ್ಟು ಫಸಲು ನಾಶವಾಗಿದೆ. ಇಂಥ ಪರಿಹಾರದ ಹಣವು ಉಳಿದವ ಆನೆಗಳ ಬಿಡುಗಡೆಯು ಅರಣ್ಯ ಇಲಾಖೆ ವಿಫಲವಾಗಿದೆ. ಬೇಸರವಾಗಿದ್ದು ಈ ಕೂಡಲೇ ಪರಿಹಾರ ಹಣವನ್ನು ಬಿಡುಗಡೆ ಮಾಡಬೇಕು. ಹಾಗೆ ಆನೆ ಆವರಣದ ತಡೆಗಟ್ಟುವುದರಲ್ಲಿ ಅರಣ್ಯ ಇಲಾಖೆ ಕಚೇರಿಯಲ್ಲಿ ರೈತರನ್ನು ಒಗ್ಗೂಡಿಸಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಕದಂಬ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರು ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ತಾಲೂಕು ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಕೆಆರ್ಪೇಟೆ ಪಟ್ಟಣದ ಕದಂಬ ಪಿಯು ಕಾಲೇಜಿನ ವಿದ್ಯಾರ್ಥಿನಿಯರಾದ ಸ್ನೇಹ, ಸಂಧ್ಯಾ, ಯೋಗೇಶ್ವರಿ, ಸಿಂಧು, ಪೂರ್ಣಿಮಾ, ರೂಪಾ, ನಿತ್ಯ ತಂಡವು ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟ ಹಾಗೂ ಜಿಲ್ಲಾ ಮಟ್ಟದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಜ್ಯಮಟ್ಟಕ್ಕೆ ಆಯ್ಕೆಯಾಗಿ ರಾಜ್ಯಮಟ್ಟದಲ್ಲಿ ಎಲ್ಲ ಪಂದ್ಯಗಳನ್ನು ಗೆದ್ದು ಫೈನಲ್ ಪ್ರವೇಶಿಸಿ ಅಲ್ಲಿಯೂ ಉತ್ತಮ ಆಟವನ್ನು ಪ್ರದರ್ಶಿಸಿ ರನ್ನರ್ ಅಪ್ ಆಗಿ ವಿಜೇತರಾಗಿ ಹೊರಬಂದಿದ್ದಾರೆ. ಕದಂಬ ಪಿಯು ಕಾಲೇಜಿನ ಈ ವಿದ್ಯಾರ್ಥಿನಿಯರ ತಂಡವನ್ನ ಕಾಲೇಜಿನ ಎಲ್ಲ ಉಪನ್ಯಾಸಕರು ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಡಿಜೆ ಕಿರಣ್ ಹಾಗೂ ಬಿಸಿ ಕೃಷ್ಣ ಅಭಿನಂದಿಸಿ ಗೌರವಿಸಿದರು. ಬಾಲ್ ಬ್ಯಾಡ್ಮಿಂಟನ್ ತಂಡದಿಂದ ಸಂಧ್ಯಾ, ಯೋಗೇಶ್ವರಿ ಹಾಗೂ ನಿತ್ಯ ಎಂಬ 3 ವಿದ್ಯಾರ್ಥಿನಿಯರು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ನಮ್ಮ ಕಾಲೇಜು ಹಾಗೂ ಕೆಆರ್ಪೇಟೆ ತಾಲೂಕಿನ ಕೀರ್ತಿಯನ್ನ ರಾಷ್ಟ್ರಾದ್ಯಂತ ಬೆಳೆದಿದ್ದು ಅದ್ಭುತವಾದ ಸಾಧನೆ ಮಾಡಿದ್ದಾರೆ ಎಂದು ಡಿಜೆ ಕಿರಣ್ ಹಾಗೂ ಬಿಸಿ ಕೃಷ್ಣ ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕದಂಬ ಪಿಯು ಕಾಲೇಜ್ ಕೆಆರ್ಪೇಟೆ ಪೊಲೀಸ್ ಸ್ಟೇಷನ್ ಹತ್ತಿರ ಮೇನ್ ರೋಡಲ್ಲಿರುವಂಥ ಕಾಲೇಜು. ಇಲ್ಲಿ ನಮ್ಮ ಕಾಲೇಜಿನ ಪರವಾಗಿ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯ ವಿಭಾಗದಲ್ಲಿ ವಿದ್ಯಾರ್ಥಿನಿಯರು ತಂಡ ರಾಜ್ಯ ಮಟ್ಟದ ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ಅತ್ಯುತ್ತಮ ಪ್ರದರ್ಶನವನ್ನು ನೀಡಿ 2ನೇ ಸ್ಥಾನವನ್ನು ಗಳಿಸಿದ್ದಾರೆ. ಅದರಲ್ಲಿ 3 ಜನ ವಿದ್ಯಾರ್ಥಿಗಳು ರಾಷ್ಟ್ರೀಯ ಮಟ್ಟಕ್ಕೆ ಆಯ್ಕೆಯಾಗಿರುವಂಥದ್ದು ಕಾಲೇಜಿಗೆ ಅತ್ಯಂತ ಆಶಾದಾಯಕ ಮತ್ತು ಸಂತೋಷವಾದ ವಿಷಯವಾಗಿದೆ. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಆ ಎಲ್ಲ ಮಕ್ಕಳನ್ನ ಕಾಲೇಜಿನ ಎಲ್ಲ ಉಪನ್ಯಾಸಕರ ಪರವಾಗಿ ಹಾಗೂ ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕವಾಗಿ ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಸ್ಪರ್ಧೆಯಲ್ಲಿ ತಾಲೂಕು ಮಟ್ಟದಲ್ಲಿ ಗೆದ್ದು ಜಿಲ್ಲಾ ಮಟ್ಟಕ್ಕೆ ಆಯ್ಕೆಯಾಗಿ ಜಿಲ್ಲಾ ಮಟ್ಟದಲ್ಲಿ ಭಾಗವಹಿಸಿ ಗೆದ್ದು ಮತ್ತು ರಾಜ್ಯ ಮಟ್ಟದಲ್ಲಿ ಗೆದ್ದಿದ್ದು ಸೆಕೆಂಡ್ ಸ್ಥಾನ. ಈಗ ನ್ಯಾಷನಲ್ಗೆ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಇಲ್ಲಿ ತರಬೇತಿಗೊಳಿಸಿದಂಥ ಸಹಕಾರ ಕೊಟ್ಟಂತೆ ಎಲ್ಲ ಉಪನ್ಯಾಸಕರಿಗೆ ಧನ್ಯವಾದಗಳು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ಪೇಟೆ. ಹಾಸನ ನಗರದಲ್ಲಿರುವ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ಯಾಂಟೀನ್ ಡೇ ಆಚರಣೆ ಅದ್ದೂರಿಯಾಗಿ ನಡೆಯಿತು. ಹಾಸನ ನಗರದಲ್ಲಿರುವ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಅದ್ದೂರಿಯಾಗಿ ಕ್ಯಾಂಟೀನ್ ಡೇ ಆಚರಣೆ ಮಾಡಲಾಯಿತು. ಮಕ್ಕಳಲ್ಲಿ ವ್ಯಾಪಾರದ ದೃಷ್ಟಿ ಮತ್ತು ಆಹಾರದ ವಿವಿಧ ಖಾದ್ಯಗಳ ಬಗ್ಗೆ ಹಾಗೂ ಆರೋಗ್ಯಕರ ಆಹಾರದ ಮಾಹಿತಿಗಳನ್ನು ತಿಳಿಸುವುದರ ಮುಖಾಂತರ ಮನೆಯಲ್ಲಿ ತಯಾರಾಗುವ ಆರೋಗ್ಯಕರ ಆಹಾರದ ಬಗ್ಗೆ ಮಾಹಿತಿಯನ್ನು ತಿಳಿಸುವಂತೆ ಮಾಡುವುದೇ ಈ ಕ್ಯಾಂಟೀನ್ ಡೇ ಆಚರಣೆ ಉದ್ದೇಶ ಎಂದು ಶಾಲೆಯ ಅಧ್ಯಕ್ಷರಾದಂತಹ ಉದಯ್ ಕುಮಾರ್ ತಿಳಿಸಿದರು. ಕ್ಯಾಂಟೀನ್ ಡೇ ಆಚರಣೆ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ತಾಲೂಕು ಅಧ್ಯಕ್ಷರು ಎಚ್. ಶೇಖರ್,
ಬಿಜಿಬಿಎಸ್ ಹಾಸನ್ ಅವರು ಮಾಡಿದರು. ಪ್ರತಿಮಾ ಸಾಮಾಜಿಕ ಸಾರ್ವಜನಿಕ ಅಭಿವೃದ್ಧಿ ಪ್ರತಿಷ್ಠಾನದಿಂದ ಉತ್ತಮವಾದ ಆರೋಗ್ಯಕರ ಆಹಾರ ತಯಾರಿ ಮಾಡಿದ 5 ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಿಸುವುದಾಗಿ ಶ್ರೀಮತಿ ಎಚ್.ಎಸ್. ಪ್ರತಿಮಾ ಹಾಸನ್ ಅವರು ತಿಳಿಸಿದರು. ಬಹುಮಾನವನ್ನು ಮುಂದಿನ ಕಾರ್ಯಕ್ರಮಗಳಲ್ಲಿ ವಿತರಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮವು ಮುಖ್ಯೋಪಾಧ್ಯಾಯರಾದ ಪಾರ್ಥ ಸಾರಥಿ ಅವರ ಆಯೋಜನೆಯಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಕ ವೃಂದದವರು, ಪೋಷಕರು ಇನ್ನೂ ಹಲವರು ಉಪಸ್ಥಿತರಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಎಚ್.ಎಸ್. ಪ್ರತಿಮಾ ಹಾಸನ್. ನಾಪಕ್ಲುವಿನ ಎಸ್ಎನ್ಡಿಪಿ ಶಾಖೆಯ ಸಂಘಟನಾ ಪುನರ್ರಚನಾ ಸಂಘಟನೆಯಿಂದ ಶಕ್ತರಾಗಿ ವಿದ್ಯೆಯಿಂದ ಪ್ರಬುದ್ಧರಾಗಿ ಇದು ಶ್ರೀ ನಾರಾಯಣ ಗುರುಗಳ ದೇವೇಶ ಇದನ್ನು ಸಹಕಾರಗೊಳಿಸುವ ಎಸ್ಎನ್ಡಿಪಿ ಕಾರ್ಯನಿರ್ವಹಿಸುತ್ತದೆ. ಎಸ್ಎನ್ಡಿಪಿ ಜಿಲ್ಲಾಧ್ಯಕ್ಷ ತಿಳಿಸಿದರು. ನಾಪಕ್ಲುವಿನಲ್ಲಿ ಆಯೋಜಿಸಲಾಗಿದ್ದ ಎಸ್ಎನ್ಡಿಪಿ ಶಾಖೆಯ ಸಂಘಟನಾ ಪುನರ್ರಚನಾ ಸಭಾ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮವನ್ನು ದೀಪಬೆಳಗಿಸಿ ಉದ್ಘಾಟಿಸಿ ಮಾತನಾಡಿದರು. ಪ್ರತಿಯೊಬ್ಬರೂ ಸಂಘಟನೆಯ ಸದಸ್ಯರಾಗಬೇಕು. ಎಸ್ಎನ್ಡಿಪಿ ಸಂಘಟನೆಯ ನಾರಾಯಣಗುರು ನಮ್ಮ ಸೇವೆಯನ್ನು ನೀಡಿರಬೇಕು ಎಂಬ ಚೌಕಟ್ಟನ್ನು ರೂಪಿಸಿದರು. ಆ ಚೌಕಟ್ಟಿನ ಒಳಗೆ ಸದಸ್ಯರು ಕಾರ್ಯನಿರ್ವಹಿಸಬೇಕು. ವಿವಿಧ ಕ್ಷೇತ್ರಗಳಲ್ಲಿ ಸಮಾಜದ ಮಂದಿ ಸಾಧನೆ ಮಾಡಿದ್ದಾರೆ. ಆರ್ಥಿಕವಾಗಿ ಸದೃಢರಾಗಲು ಗುರುಗಳು ಹಾಕಿಕೊಟ್ಟ ಮೆಡಿಕಲ್ ನೀತಿಯನ್ನು ಅನುಸರಿಸಬೇಕು ಎಂದರು. ಸೈನ್ಯ, ಕೃಷಿ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರನ್ನು ಗುರುತಿಸುವಂತಾಗಬೇಕು ಎಂದರು. ಜಿಲ್ಲೆಯ ನಿವಾಸಿಗಳ ಜೊತೆಯಲ್ಲಿ ಉತ್ತಮ ಸಂಬಂಧವನ್ನು ರೂಪಿಸಿಕೊಂಡು ಎಸ್ಎನ್ಡಿಪಿ ಸದಸ್ಯರು ಜೀವನವನ್ನು ರೂಪಿಸಿಕೊಂಡು ಅವರು ನಮ್ಮ ಸಂಘಟನೆಯಿಂದ ಇನ್ನಷ್ಟು ಜನಪರ ಕೆಲಸಗಳು ಆಗಬೇಕಾಗಿದ್ದು ಸಂಘಟನೆಗೆ ಪ್ರತಿಯೊಬ್ಬರ ಸಹಕಾರ ನೀಡಿದರು. ಎಸ್ಎನ್ಡಿಪಿ ಕೊಡಗು ಜಿಲ್ಲಾ ಮಹಿಳಾ ಯೂನಿಯನ್ ಹಾಗೂ ಬ್ಯಾಂಕ್ ಅಧ್ಯಕ್ಷರಾದ ರಿಷಾ ಸುರೇಂದ್ರನ್ ಅವರು ಮಾತನಾಡಿದರು. ಹೊನ್ನಮುತ್ತಪ್ಪ ದೇವಾಲಯ ಹಾಗೂ ಎಸ್ಎನ್ಡಿಪಿ ಮಾಜಿ ಅಧ್ಯಕ್ಷರಾದ ಎಪಿ ಚಂದ್ರನ್ ಮಾತನಾಡಿದರು. ಸಂಘದ ಅಧ್ಯಕ್ಷರಾದ ಟಿಸಿ ರಾಜೇವ್ ಅಧ್ಯಕ್ಷತೆ ವಹಿಸಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಕೊಡಗು ಜಿಲ್ಲಾ ಎಸ್ಎನ್ಡಿಪಿ ಗೌರವ ಕಾರ್ಯದರ್ಶಿ ನಾಪಕ್ಲುವಿನ ವಿಎಸ್ಎಸ್ಎನ್ ನಿರ್ದೇಶಕ ಟಿಆರ್ ಮಣಿ ಕಬಡಗೇರಿ ಹಾಗೂ ಶಾಖೆ ನಿರ್ದೇಶಕರು ಸದಸ್ಯರು ಪಾಲ್ಗೊಂಡಿದ್ದರು. ಬಳಿಕ ಜರುಗಿದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಭಿಕರನ್ನ ಮನಸೂರೆಗೊಂಡಿತು. ನಾವು ಬಿಟ್ಟು ಹೋಗಬಾರದು, ಅದನ್ನು ಮುಂದಕ್ಕೆ ಎಲ್ಲರೂ ಅದನ್ನು ಅರ್ಥೈಸಿಕೊಂಡು ಮನಮುಡಿಸಿಕೊಂಡು ಈ ಸಂಘಟನೆಯು ಬೆಳೆಯಲಿಕ್ಕೆ ಚೆನ್ನಾಗಿ ಉತ್ತಮ ರೀತಿಯಲ್ಲಿ ಬೆಳೆದು ಒಳ್ಳೆಯ ರೀತಿಯಲ್ಲಿ ಜನಗಳಿಗೆ ಇದರ ಈ ಪ್ರಯೋಜನ ಆಗುವಂತಹ ಕಾರ್ಯಕ್ರಮಗಳನ್ನು ನಮ್ಮ ಈ ಸಂಘಟನೆಯ ಮುಖಾಂತರ ಹಾಕಿಕೊಂಡು ನಡೆಸಬೇಕು. ಅದೇ ರೀತಿ ಅಂದರೆ ನಮಗೆ ಈ ಸಂಘಟನೆ ಅಂದರೆ ನಾವು ಅನಿವಾರ್ಯ, ಇಂದಿನ ಕಾಲದಲ್ಲಿ ನಮಗೆ ಸಂಘಟನೆ ಅನಿವಾರ್ಯವಾಗಿದೆ. ಎಲ್ಲ ಸಮುದಾಯದವರೆಗೂ ಅದೇ ಎಲ್ಲ ವೃತ್ತಿ ಎಲ್ಲರಿಗೂ ಸಂಘಟನೆಗಳಿದೆ. ಅದೇ ರೀತಿ ಇದು ಎಸ್ಎನ್ಡಿಪಿ ಸಂಘಟನೆಯ ಬಗ್ಗೆ ಅದರ ವಿಷಯ ಅದರ ರೀತಿ ನಾವು ನೋಡ್ಕೊಳ್ಬೇಕು. ಅಂದರೆ ಸಂಘಟನೆ ಯಾವುದೇ ಇರಲಿ, ಅಂದರೆ ಗುರುದೇವರು ಹೇಳಿದಂತೆ ವಿದ್ಯೆಯಿಂದ ಪ್ರಬುದ್ಧರಾಗಿ ಸಂಘಟನೆಯಿಂದ ಶಕ್ತರಾಗಿ ಅದೇ ರೀತಿ ಯಾವುದೇ ಸಂಘಟನೆಯಾದರೂ ಒಳ್ಳೆ ಸಂದೇಶವನ್ನು ಸಾರುವಂತಹ ಸಂಘಟನೆಗಳಾಗಲಿ ಎಂದು ನಾನು ಸಂದರ್ಭದಲ್ಲಿ ಹೇಳ್ತಿದ್ದೇನೆ. ಅದೇ ರೀತಿ ನಮ್ಮ ಈ ಸಂಘಟನೆ ನಮ್ಮ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ, ಅದೇ ರೀತಿ ಒಳ್ಳೆ ನಾವು ವರ್ಷಕ್ಕೊಂದ್ಸರಿ ನಾವು ಸಭೆಯನ್ನು ಮಾಡ್ತೀವಿ, ತಿಂಗಳಿಗೊಂದು ಮಾಡ್ತೀವಿ. ಈ ಸಭೆ ಮಾಡು ಮಕ್ಕಳಿಗೆ, ನಮ್ಮ ಇನ್ನು ಮುಂದೆ ಬರುವಂಥ ಯುವ ಪೀಳಿಗೆಗಳಿಗೆ ನಮ್ಮ ಸಮುದಾಯದ ಸಂಸ್ಕಾರಗಳನ್ನು, ಸಂಸ್ಕೃತಿಯನ್ನು, ಪದ್ಧತಿಗಳನ್ನು, ಆಚಾರ ವಿಚಾರಗಳನ್ನು ಅವರಿಗೆ ಕಲಿಯುವಂತಹ, ನಾವು ಕಲಿಸಿಕೊಡುವಂತಹ ಕೆಲವು ಕಾರ್ಯಕ್ರಮಗಳು ಕೂಡ ಈ ಕಾರ್ಯಕ್ರಮ ಕೂಡ ಇಂತಹ ಈ ಸಭೆ ಕಾರ್ಯಕ್ರಮಗಳಲ್ಲಿ ಆಗಬೇಕು. ಅದೇ ರೀತಿ ನಮ್ಮ ಈ ಯಾರಾದರೂ ನಮ್ಮ ಸಮುದಾಯ ಬಾಂಧವರಿಗೆ ಏನಾದರೂ ಕಷ್ಟಗಳು ಅಂದರೆ ಆರೋಗ್ಯದ ವಿಷಯ ಇರ್ಬೋದು ಅಥವಾ ಬೇರೆ ಏನಾದರೂ ಅವರಿಗೆ ನಮ್ಮ ಈ ಸಂಘಟನೆಯ ಮುಖಾಂತರ ಸಹಾಯ ಕೊಡುವಂತಹ ಕೆಲಸಗಳು ಕೂಡ ನಮ್ಮ ಈ ಸಂಘಟನೆಯಿಂದ ಆಗಬೇಕಾಗಿದೆ. ಅದಕ್ಕೆ ಎಲ್ಲರೂ ಅಂದರೆ ನಮ್ಮ ಯುವಕರು ಮುಂದೆ ಅಂದರೆ ಯುವಕರು ಇದಕ್ಕೆ ಮುಂದೆ ಬರಬೇಕು. ಯುವಜನಗಳು ಮುಂದೆ ಬಂದು ಈ ಸಂಘಟನೆಯನ್ನು ಮುಂದೆ ನಡೆಸಲು ಯುವಕರು ಅಂದರೆ ಸ್ವಲ್ಪ ಹೊರಬಂದು ಒಳ್ಳೆ ಸಂಸ್ಕಾರವನ್ನು ಬೆಳೆಸಿಕೊಂಡು ಈ ಸಂಘಟನೆಯನ್ನು ಮುಂದುವರಿಸಿ ಎಲ್ಲರಿಗೂ ಒಳ್ಳೆಯ ರೀತಿಯ ಸಂದೇಶವನ್ನು ಸಾರ್ತಾ ಈ ಸಂಘಟನೆ ಮುಂದೆ ಒಳ್ಳೆ ಚೆನ್ನಾಗಿ ಬೆಳೆಯಲಿ, ಚೆನ್ನಾಗಿದ್ದಾರೆ ಈಗಲಿರೋರು ಇದೆ. ಹಾಗೇನೆ ನಮ್ಮ ಜಿಲ್ಲೆಯಲ್ಲಿ ಎಷ್ಟಿದ್ದಾರೆ ಅಂತ ಗುರುತಿಸುವ ಅಂತ ಹೇಳಿ ಕಾರ್ಯಕ್ರಮದಲ್ಲಿ ಮಾಜಿ ಸೈನಿಕರಿಗೆ ಗೌರವಿಸಬೇಕು ಅಂತ ಹೇಳಿದ್ರೆ ಮೇಜರ್ ಇಂದ ಹಿಡಿದು ಕರ್ನಲ್ ಇಂದ ಹಿಡಿದು ಕೆಳಗೆ ಗಂಟ ಇದ್ದಾರೆ. ನಮ್ಮ ಸಮಾಜದಲ್ಲಿ ಓಡಾಡುವಂತಾರೆ ಎಸ್ಎನ್ಡಿಪಿ ಸಂಘಟನೆಯಲ್ಲಿ ಗುರುತಿಸಿದಂತ ಕುಟುಂಬದ ಸದಸ್ಯರಿದ್ದಾರೆ. ಅವತ್ತು ಕಳೆದ ಹಿಂದಿನ ವರ್ಷ ಮಾಜಿ ಸೈನಿಕರಿಗೆ ಗೌರವಿಸಬೇಕಂದ್ರೆ 48 ಮಂದಿ ಈ ಜಿಲ್ಲೆಯಿಂದ ಮಾಜಿ ಸೈನಿಕರು ನೋಂದಾಯಿಸಿಕೊಂಡಿದ್ರು ಅಂತ ಹೇಳಿ ನೀವೆಲ್ಲ ಬಂದು ಭಾಗವಹಿಸಿದ್ರು. ಸೊ ಎಲ್ಲ ರಂಗದಲ್ಲೂ ಕೂಡ ಕೊಡಗಿನಲ್ಲಿ
SNDP ಸಂಘಟನೆಯವರು ಇಲ್ಲಿರುವಂತ ಮೂಲ ನಿವಾಸಿಗಳ ಜೊತೆಯಲ್ಲಿ, ಬಡವರು ಇರ್ಬೋದು, ಗೌಡರು ಇರ್ಬೋದು, ಮೂಲ ನಿವಾಸಿಗಳು ಯಾರಿದ್ದಾರೋ ಅವರ ಜೊತೆಯಲ್ಲಿಯೇ ಒಂದು ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡು, ಸೌಹಾರ್ದತೆಯನ್ನು ಇಟ್ಕೊಂಡು ಜೀವನವನ್ನು ರೂಪಿಸ್ಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಾವಿವತ್ತು ವಿದ್ಯಾಕ್ಷೇತ್ರದಲ್ಲೂ ಕೂಡ ಒಂದಿಷ್ಟು ಸಾಧನೆಯನ್ನ ಮಾಡಿದ್ದೇವೆ. ಇವತ್ತು 36 ಲಕ್ಷ ಜನ SNDP ಸಂಘಟನೆಯಲ್ಲಿ ಇರ್ಬೋದು, ಕೊಡಗಿನಲ್ಲಿ 18,000 ಇರ್ಬೋದು. ಪ್ರತಿಯೊಬ್ಬರನ್ನು ಕೂಡ ಇದರಲ್ಲಿ ಜೋಡಣೆಯನ್ನ ಮಾಡಬೇಕು. ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, SNDP ಸಂಘಟನೆ ಬೇರೆ ಸಂಘಟನೆಗೂ ಒಂದಿಷ್ಟು ವಿಭಿನ್ನ. ಇದನ್ನ ನಾರಾಯಣ ಗುರುಗಳೇ ಸ್ಥಾಪನೆಯನ್ನು ಮಾಡಿದ್ದಾರೆ. ಇನ್ನೊಂದು, ನಾವು ಏನು ಜೀವನವನ್ನು ರೂಪಿಸ್ಕೊಂಡಿದ್ದೀವಿ, ನಮಗೆ ಒಂದು ಚೌಕಟ್ಟನ್ನು ಹಾಕಿಕೊಟ್ಟಂತವರು ನಾರಾಯಣ ಗುರುಗಳು SNDP ಸಂಘಟನೆ. ನಾವು ಮರಣ ಹೊಂದಿದರೆ ಯಾವ ರೀತಿ ನಮ್ಮ ಅಂತ್ಯಕ್ರಿಯೆಯನ್ನ ಮಾಡಬೇಕು, ನಮ್ಮ ಮದುವೆಯನ್ನ ಯಾವ ರೀತಿ ನಾವು ಆಚರಣೆ ಮಾಡಬೇಕು, ಇವೆಲ್ಲವನ್ನ ನಮಗೆ ಒಂದು ಬೈಲ ಅಂತ ಹೇಳ್ತಾರಲ್ಲ, ಈ ಬೈಲವನ್ನ ಮಾಡಿ ನಮ್ಮ ಜೀವನ ಹೀಗಿರಬೇಕು ಅಂತ ಹೇಳಿಕೊಟ್ಟಂತವರು ನಾರಾಯಣ ಗುರುಗಳು. ಹಾಗಾಗಿ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಸದಸ್ಯತ್ವ ಹೊಂದ್ಕೊಳ್ಳೋಕೆ ನೋಡ್ಬೇಕು. ಯಾವುದೆಲ್ಲ ವಿಭಾಗದಲ್ಲಿ ನಮಗೆ ಎನ್ಕರೇಜ್ ಮಾಡಿದ್ರು ಅಂತ ಹೇಳಿದ್ರೆ ವಿದ್ಯಾಕ್ಷೇತ್ರ ಮಾತ್ರ ಅಲ್ಲ, ನಾವೆಲ್ಲರೂ ಕೂಡ ಅವತ್ತಿನ ಕಾಲಘಟ್ಟ ಏನಿತ್ತು ಅಂದ್ರೆ 1800ರಲ್ಲಿ ಕೃಷಿನ ಅವಲಂಬಿತರಾಗಿದ್ರು. ನಾವು ಕೃಷಿಗೆ ಒತ್ತನ್ನು ಕೊಡುವಂತ ಕೆಲಸವನ್ನ ಮಾಡಿದ್ರು. ಗುಡಿ ಕೈಗಾರಿಕೆಗೆ ಒತ್ತನ್ನು ಕೊಟ್ಟರು. ತನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಅನ್ನೋದನ್ನ ಅರಿವನ್ನ ಮೂಡಿಸುವಂತ ಕೆಲಸವನ್ನು ಮಾಡಿದ್ರು. ಹಾಗಾಗಿ ಇವತ್ತೆಲ್ಲರೂ ಕೂಡ ನಾವೆಲ್ಲ ಒಂದಿಷ್ಟು ಆರ್ಥಿಕವಾಗಿ ನಾವೇನಾದ್ರೂ ಸದೃಢ ಆಗಿದ್ರೆ ಅದು ಗುರುಗಳು ಹಾಕಿಕೊಟ್ಟಂತ ಮೇಲ್ಪಂಕ್ತಿ. ತೀರ್ಮಾನಿಸಿ ಈ ಗಣಕ ಕಾರ್ಯವನ್ನು ಇಪ್ಪವಣ್ಣ ನನಗೆ ಏನು ಪುನರ್ ಸಂಘಟನೆ ಹಾಕೊಳ್ಳೋದಕ್ಕೆ ಎಲ್ಲ ಕೊನೆ ನಾವು ವಾಟ್ಸಪ್ ಕೂತ್ಕೊಂಡು ಎಲ್ಲರೂ ಮೀಟಿಂಗ್ ಇರೋಣ. പക്ഷേ മീറ്റിംഗ് വന്നവർ 10-20 ആൾക്കാരുണ്ട്. ഓരോന്നിനും ഞങ്ങൾ കണക്ക് കാര്യങ്ങൾ ഇപ്പോൾ വേണ്ട, ഞങ്ങൾക്കൊരു സംഘടന ആക്കണം, സംഘടന പുനർരചന ആക്കണം. അങ്ങനെ ഞങ്ങൾ ഈ പുനർരചന കാര്യക്രമത്തിൽ ഞങ്ങൾ ഇറങ്ങി. പിന്നെ അങ്ങനെ അക്കൗണ്ട്സ് നിങ്ങൾക്ക് ഡൗട്ട് ഉണ്ടെങ്കിൽ മീറ്റിംഗ് കഴിഞ്ഞിട്ട് ഓഫീസിൽ വരെ ഞങ്ങൾ എല്ലാം ಸುಮಾರು 5 ಸ್ವಸಹಾಯ ಸಂಘಗಳು ಕೂಡ ಇತ್ತು. ಒಂದಿಷ್ಟು ಹೆಚ್ಚಿನ ಮಹಿಳೆಯರು ಕೂಡ ಇದ್ರು. ನಾವೆಲ್ಲ ಮೀಟಿಂಗ್ಗಳು ಕೂಡ ನಾನು ಮತ್ತು ನಮ್ಮ ಕಾರ್ಯದರ್ಶಿಗಳಿದ್ರು, ಅವರು ಕೂಡ ಯಾವಾಗಲೂ ಬರ್ತಿದ್ದಂಥ ಜಾಗ. ಈ ಜನಗಳನ್ನೆಲ್ಲ ನೋಡೋಕ್ಕೆ ನಮಗೀಗ ಸಂತೋಷ ಆಗ್ತಿದೆ. ಪುನರ್ರಚನಾ ಕಾರ್ಯಕ್ರಮ ಆಗ್ತಿರೋದ್ರಿಂದ ನಿಮ್ಮ ಇಲ್ಲಿನ ನೂತನ ಅಧ್ಯಕ್ಷರಲ್ಲಿ ಒಂದು ಕೋರಿಕೆಯನ್ನು ಹೇಳ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಾಪೋಕ್ಲು SNDP ಶಾಖೆಯಲ್ಲಿ ಒಂದು ವನಿತಾ ಸಂಘ ರಚನೆ ಕೂಡ ಆಗಲಿ, ಜೊತೆಗೆ ಸ್ವಸಹಾಯ ಸಂಘಗಳನ್ನು ಕೂಡ ರಚನೆ ಮಾಡಿ. ನಮ್ಮಲ್ಲಿ ಕೂಡ SNDP ವತಿಯಿಂದ ಸಹಕಾರಿ ಸಂಘ ಇದೆ. ನಾವು ಹಳೆ ನಿಮ್ಮ ಸ್ವಸಹಾಯ ಸಂಘಗಳಿಗೆ ಸಾಲ ಕೊಡ್ತಿದ್ದೋ, ಈಗಲೂ ಕೂಡ ನಾವು ಅದನ್ನ ಕೊಡ್ಲಿಕ್ಕೆ ರೆಡಿ ಇದೆ. ನೀವು ಇಲ್ಲಿ ಹೆಚ್ಚಿನ ಸ್ವಸಹಾಯ ಸಂಘಗಳನ್ನ ಮಾಡಿ ನಮ್ಮ ಜನಗಳಿಗೆ ഓണം വളർത്തണമാ അത്തം കഴിഞ്ഞാലും പിന്നെ ഓണം വരുമെന്നേ ഇമ്മിണി നാളായി അച്ഛൻ കൊഞ്ചിപ്പാറായാറില്ലേ. ചോറ് ചോച്ചാപ്പോ അമ്മ കീറ് തന്നച്ച, കീറ് കിട്ടിപ്പോ എന്റെ പ്രാണം പോയച്ച. ಕ್ಯಾರ್ಪೇಟೆ ತಾಲೂಕಿನ ಬುಕನಕೆರೆ ಹೋಬಳಿಯ ಪೂವನಹಳ್ಳಿ ಗ್ರಾಮದಲ್ಲಿ ವಿಶ್ವ ಪರಂಪರೆ ಪರಿಸರ ಪಾಠಶಾಲೆ ಉದ್ಘಾಟನಾ ಕಾರ್ಯಕ್ರಮ ನಡೆಯಿತು. ನಮ್ಮ ಭೂಮಿ ಹಾಗೂ ದನಕರುಗಳ ಮಹತ್ವದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸುವ ಕೆಲಸ ಮಾಡಿ ನಮ್ಮ ದೈನಂದಿನ ತಲೆಮಾರನ್ನ ಕಾಪಾಡುವ ಕೆಲಸ ಮಾಡಬೇಕಾಗಿದೆ ಎಂದು ಬಸವರಾಜ್ ಪಾಟೀಲ್ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಪೂವನಹಳ್ಳಿ ಗ್ರಾಮದಲ್ಲಿ ವಿಶ್ವ ಪರಂಪರೆ ಅನುಭವ ಮಂಟಪದಿಂದ ಪರಿಸರ ಪಾಠಶಾಲೆ ಆರಂಭ.
ಸಾವಯವ ಪದ್ಧತಿಯ ಬೇಸಾಯ ಹಾಗೂ ಮಣ್ಣು ಮತ್ತು ದನಕರುಗಳ ಮಹತ್ವದ ಬಗ್ಗೆ ಮಕ್ಕಳಿಗೆ ತಿಳಿಸಿಕೊಡುವ ಕೆಲಸವನ್ನ ಇಂದಿನಿಂದಲೇ ಮಾಡಿ ನಮ್ಮ ಮುಂದಿನ ತಲೆಮಾರನ್ನ ಸಂರಕ್ಷಣೆ ಮಾಡುವ ಕೆಲಸವನ್ನ ಮಾಡಬೇಕಾಗಿದೆ ಎಂದು ದೇಶದ ರಾಷ್ಟ್ರೀಯ ಸ್ವಾಭಿಮಾನಿ ಆಂದೋಲನದ ಸಂಘಟನೆಯ ಅಧ್ಯಕ್ಷ ಮಾಜಿ ಶಾಸಕ ಬಸವರಾಜ್ ಪಾಟೀಲ್ ತಿಳಿಸಿದರು. ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಪುವನಹಳ್ಳಿ ಗ್ರಾಮದಲ್ಲಿ ಪ್ರಗತಿಪರ ಚಿಂತಕರಾದ ಸುಪ್ರೀತ್ ರವರು ಆಯೋಜಿಸಿದ್ದ ವಿಶ್ವ ಪರಂಪರೆಯ ಅನುಭವ ಮಂಟಪದ ಪರಂಪರೆ ಪರಿಸರ ಪಾಠಶಾಲೆಯ ಉದ್ಘಾಟನಾ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿದರು. ಕಾಲೇಜು ಶಿಕ್ಷಣ ಇಲಾಖೆಯ ನಿರ್ದೇಶಕಿ ಡಾಕ್ಟರ್ ಶೋಭಾ ಮಾತನಾಡಿ, ಮಣ್ಣಿನಲ್ಲಿ ಹುಟ್ಟಿ ಮರಳಿ ಮಣ್ಣಿಗೆ ಹೋಗುವ ನಾವು ಹುಟ್ಟು ಸಾವಿನ ನಡುವೆ ನಮ್ಮ ಬದುಕು ಕಟ್ಟಿಕೊಂಡ ಭೂಮಿ ತಾಯಿಯ ಮೇಲೆ ನಿರಂತರವಾಗಿ ದೌರ್ಜನ್ಯ ನಡೆಸುತ್ತಿದ್ದೇವೆ. ದೇಶದ ಬೆನ್ನೆಲುಬಾದ ಅನ್ನದಾತರಾದ ರೈತರನ್ನ ನಿಕೃಷ್ಟವಾಗಿ ಕೀಳಾಗಿ ಕಾಣುತ್ತಿದ್ದೇವೆ. ತನ್ನ ಶ್ರಮದ ದುಡಿಮೆಯ ಮೂಲಕ ನಮಗೆ ತಿನ್ನಲು ಅನ್ನವನ್ನು ನೀಡುತ್ತಿರುವ ರೈತರ ಬೇಸಾಯ ವೃತ್ತಿಯು ಅತ್ಯಂತ ಶ್ರೇಷ್ಠವಾಗಿದೆ ಎಂದು ತಿಳಿಸಿದರು. ಚಲನಚಿತ್ರ ಹಾಗೂ ಕಿರುತೆರೆ ನಟಿ ಸುನೇತ್ರ ಪಂಡಿತ್ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡಿದರು. ರಾಜ್ಯ ಆರ್ಟಿಒ ಅಧಿಕಾರಿಗಳ ಸಂಘದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್, ಗಂಜಿಗೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪರಮೇಶ್ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಆಗಮಿಸಿದ್ದ ಪ್ರಗತಿಪರ ಕೃಷಿಕರು, ಸಾವಯವ ಬೇಸಾಯ ರೈತರು ಹಾಗೂ ಪ್ರಗತಿಪರ ಸಂಘಟನೆಗಳ ಮುಖ್ಯಸ್ಥರು ನೂರಾರು ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಎಲ್ಲರಿಗೂ ನಮಸ್ಕಾರ. ಸುಪ್ರೀತ್ ಒಂದು ತಿಂಗಳ ಹಿಂದೆ ನಮ್ಮ ನಿರ್ಮಲ ತುಂಗಭದ್ರಾ ಅಭಿಯಾನದಲ್ಲಿ ಪಾದಯಾತ್ರೆಯಲ್ಲಿ ಸಹ ಪಾದಯಾತ್ರೆಯಾಗಿ ಭಾಗವಹಿಸಿದಾಗ ನನಗೆ ಇಲ್ಲಿಗೆ ಆಮಂತ್ರಿಸಿದ. ನನಗೆ 5ನೇ ತಾರೀಕಿಗೆ ಬಿಡುವಿರಲಿಲ್ಲ ಅಂದರೂ ಕೂಡ ನಾನು ಆಶ್ವಾಸನೆ ಕೊಟ್ಟಿದ್ದೆ, ಬರ್ತೀನಪ್ಪ, ನೀನು ಭಾಳ ಸಲ ಕರೆದಿದ್ದೀಯಾ, ಕಾರ್ಯಕ್ರಮ ನೋಡ್ತೀನಿ ಅಂತ ಹೇಳಿ. ತುಂಬ ಖುಷಿಯಾಗಿದೆ. ಇವತ್ತಿನ ಅಂಧಕಾರದ ಸಮಯದಲ್ಲಿ ನಾವು ವಿಕಾಸದ ಮಿಥ್ಯವನ್ನು ಭ್ರಮೆಯಲ್ಲಿ ನಾವು ವಿಕಾಸದ ಇದನ್ನು ಮಾಯಾಮೃಗವನ್ನು ಬೆನ್ನಹತ್ತಿ ಹೋಗ್ತಿರ್ತಕ್ಕಂಥ ಕಾಲದಲ್ಲಿ ಸ್ಥಾನೀಯವಾಗಿ ಈ ರೀತಿಯ ಸಣ್ಣ ಸಣ್ಣ ಪ್ರಯೋಗಗಳೇ ಈ ದೇಶವನ್ನು ಮುನ್ನಡೆಸೋಕ್ಕೆ ಸಾಧ್ಯ ಇರ್ತಕ್ಕಂಥ. ಇವತ್ತಿನ ರಕ್ಷಿಸಬೇಕಾದ ಸರ್ಕಾರಗಳು ರಾಕ್ಷಸವಾಗಿ ಪರಿಣಾಮ ಆಗ್ತಾ ಇದ್ದಾವೆ. ಅದಕ್ಕೆ ನಾವು ಹೇಳ್ತೀವಿ, ಸರ್ಕಾರಕ್ಕೆ ಪಾಸ್ ತಾರಕ ಶಕ್ತಿ ಕಮ್ ರಹತಾ ಹೈ, ಮಾರಕ ಶಕ್ತಿ ಜ್ಯಾದಾ ರಹತಾ ಹೈ. ಹೀಗಾಗಿ ಈ ರೀತಿಯ ಗೀತಾಂಜಲಿಯಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವ್ರದ್ದು ಒಂದು ಮಾತು ಬರುತ್ತೆ. ಕೊನೆಗೆ ಎಲ್ಲರೂ ಸೂರ್ಯ ಮುಳುಗುವಾಗ ಎಲ್ಲರನ್ನೂ ಕೇಳ್ತಾನೆ, ನಾನು ಹೋಗ್ತಾ ಇದ್ದೀನಿ, ಯಾರು ನನ್ನ ಶಕ್ತಿಯನ್ನು ಬೆಳಗ್ತೀರಿ, ನನ್ನ ಪ್ರಜ್ವಲತೆಯನ್ನು ಬೆಳಕಿ ಈ ಅಂಧಕಾರವನ್ನು ಓಡಿಸೋಂಥ ಶಕ್ತಿ ಇದೆ, ಯಾರು ಮಾಡ್ತೀರಪ್ಪ ಅಂತ ಹೇಳಿದಾಗ, ಯಾರು ನನ್ನಿಂದ ಆಗಲ್ಲ ಪ್ರಭು, ನನ್ನಿಂದ ಆಗಲ್ಲ ಅಂತ ಹೇಳಿದಾಗ ಕೊನೆಯಲ್ಲಿದ್ದಂಥ ಒಂದು ಮೇಣಬತ್ತಿ ಎದ್ದು ನಿಂತು, ಗುರುವೇ, ನಿನ್ನ ಶಕ್ತಿ ನನಗಿಲ್ಲ, ಆದರೆ ನನ್ನ ಮೈಯನ್ನು ನಾನು ಸುಟ್ಕೊಂಡಿರೋ ಅಂಧಕಾರವನ್ನು ಓಡಿಸ್ತೀನಿ ಅಂತ ಹೇಳುತ್ತೆ. ಹಾಗೆ ಇದು ಜ್ಯೋತಿಷೆ ಜ್ಯೋತಿ ಜಲಾನ, ಈ ಒಂದು ಮೇಣಬತ್ತಿ ಇವತ್ತೇನು ಪ್ರಾರಂಭ ಆಗಿದೆ, ಅನೇಕ ದೀಪಗಳನ್ನು ಉರಿಸಲಿ, ಇರ್ತಕ್ಕಂಥ ಅಂಧಕಾರ ಹೋಗಲಿ, ಸಂಸ್ಕೃತಿ ಉಳಿಯಲಿ, ನಮ್ಮ ಮುಂದಿನ ಪೀಳಿಗೆ ಕೂಡ ಇದರಿಂದ ಫಲ ಆಗಲಂತ ನಾನು ಹಾರೈಸಿ ನನ್ನ ಮಾತನ್ನು ಜೈ ಹಿಂದ್. ಎಡಗೈಯಲ್ಲಿ ಕೊಟ್ಟಿದ್ದು ಬಲಗೈ ಗೊತ್ತಾಗಬಾರ್ದು ಅಂತ ಹೇಳ್ತಾರೆ. ಬಹುಶಃ ಅದೇ ಕಾರಣದಿಂದ ಅವ್ರು ಇಲ್ಲಿಲ್ಲ ಅಂತ ಅನ್ಸುತ್ತೆ. ಅವ್ರಿಗೊಂದು ಜೋರಾಗಿ ಚಪ್ಪಾಳೆ. ಮೂಲತಃ ನಾನು ಶಿಕ್ಷಣ ತಜ್ಞೆ, ಆಹಾರ ತಜ್ಞೆ, ಮಾನಸಿಕ ಆರೋಗ್ಯ ತಜ್ಞೆ. ಬಹಳ ವರ್ಷಗಳಿಂದ ನಾವು ತಿನ್ನುವಂಥ ಆಹಾರ
ನಮ್ಮ ಆರೋಗ್ಯದ ಮೇಲೆ, ಮಾನಸಿಕ ಆರೋಗ್ಯದ ಮೇಲೆ ಯಾವ ರೀತಿಯ ಪ್ರಭಾವವನ್ನು ಬೀರುತ್ತೆ ಅನ್ನೋ ನಿಟ್ಟಿನಲ್ಲಿ ಮಕ್ಕಳ ತಜ್ಞೆಯಾಗಿ, ಒಂದು ಪೌಷ್ಟಿಕಾಂಶ ತಜ್ಞೆಯಾಗಿ ನಾನು ಕಾಲೇಜುಗಳಲ್ಲಿ ವಿಚಾರವನ್ನ ಮಂಡಿಸಿ ಮಕ್ಕಳಿಗೆ ಬೋಧನೆಯನ್ನ ಮಾಡೋದ್ರ ಜೊತೆಯಾಗಿ ನಾವು ಕಲಿತಿರುವಂತಹ ಈ ವಿಷಯವನ್ನ ಕೇವಲ ಕಾಲೇಜುಗಳ 4 ಗೋಡೆಗಳ ಮಧ್ಯದಲ್ಲಿ ಇಡಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಸಮುದಾಯಕ್ಕೆ ಕೊಡ್ತಾ ಬಂದಿದ್ದೀನಿ. ಇದುವರೆಗೂ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರನ್ನ ತಲುಪಿದ್ದೀನಿ. ಬಾನುಲಿ ಕೇಂದ್ರಗಳು, ದೂರದರ್ಶನ, ನಿಯತಕಾಲಿಕೆಗಳು ಹಾಗೂ ಅನೇಕ ಕಮ್ಮಟಗಳು, ಟ್ರೈನಿಂಗ್ ಪ್ರೋಗ್ರಾಮ್ಸ್ಗಳ ಮೂಲಕ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ, ಮಕ್ಕಳ ಬೆಳವಣಿಗೆ, ಈ ರೀತಿಯಾಗಿ ಹಲವಾರು ಕಾರ್ಯಕ್ರಮಗಳನ್ನ, 1000ಕ್ಕೂ ಹೆಚ್ಚು ತರಬೇತಿಗಳನ್ನ, ಸಮಾಜಮುಖಿ ಕಾರ್ಯಗಳನ್ನ ಮಾಡ್ತಾ ಬಂದಿದ್ದೀನಿ. ನನ್ನ ಮೂಲ ಸಂಶೋಧನೆ ಜಿದ್ದು ಕೃಷ್ಣಮೂರ್ತಿಯವರ ಈ ಓಪನ್ ಸ್ಕೂಲಿಂಗ್ ಬಗ್ಗೆನೇ ಆಗಿದ್ರಿಂದ ನನಗೆ ಎಲ್ಲೋ ಒಂದು ಕಡೆ ಈ ಆಹಾರ, ನಮ್ಮ ಮಾನಸಿಕ ಆರೋಗ್ಯ, ನಮ್ಮ ಶಿಕ್ಷಣ ಪ್ರತಿಯೊಂದು ಒಂದಕ್ಕೊಂದು ಅವಿನಾಭಾವ ಸಂಬಂಧ ಇದೆ. ಈ ಒಂದು ವಿಚಾರವಾಗಿ ನನ್ನ ಕೆಲಸವನ್ನ ಮಾಡ್ತಾ ಬಂದಾಗ ನನಗೆ ಸುಪ್ರೀತ್ ಅವರು ಪರಿಚಯ ಆಗಿದ್ದು, ಅವರ ಒಂದು ಕನಸು, ಅವರ ಒಂದು ಆಕಾಂಕ್ಷೆ ಏನಿದೆಯಲ್ಲ, ಅದು ಎಲ್ಲೋ ಒಂದು ಕಡೆ ನಾನ್ ಮಾಡ್ತಿರೋಂಥ ಕೆಲಸಕ್ಕೂ ಅವ್ರು ಕಂಡಂತ ಕನಸಿಗೂ ಬಹಳ ಸಾಮ್ಯತೆ ಕಂಡು ಬಂತು. ಹಾಗಾಗಿ ಬಹುಶಃ ನಾವು ಹತ್ರ ಆದ್ವಿ ಅಂತ ಅನ್ಸುತ್ತೆ ಅಲ್ವಾ ಸುಪ್ರೀತ್? ಕನಸು ಕಾಣೋದು ಸುಲಭ, ಆದ್ರೆ ಆ ಕನಸುಗಳ ಕೆಳಗೆ ಒಂದು ಭದ್ರವಾದ ಬುನಾದಿಯನ್ನ ಹಾಕಿ ಅದನ್ನು ಸಾಕಾರಗೊಳಿಸೋದಿದೆಯಲ್ಲ, ಅದು ಸುಲಭವಾದ ಕೆಲಸ ಅಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಪ್ರಥಮ ಅಲ್ಲ, ಬೇಕಾದಷ್ಟು ಹಿಂದೆ ಹೆಜ್ಜೆಗಳನ್ನು ಇಟ್ಟಿದ್ದಾರೆ. ಆದ್ರೂ ನಮ್ಮೆಲ್ಲರಿಗೆ ಗೋಚರ ಆಗೋ ರೀತಿಯಲ್ಲಿ ಬಹಳ ಪ್ರಮುಖವಾದಂತ ಮೈಲಿಗಲ್ಲು ಇವತ್ತು ಸೃಷ್ಟಿಯಾಗಿದೆ. ಎಲ್ಲ ಮಣ್ಣು ಮಟ್ಟು ಲಸ್ಕೆ ಲಸ್ಕೊಂಡ್ಕೊಂಡು ಕಯ 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 ಅಂತಾನೆ ಇರ್ತೀವಿ. ರೈತರು ಎಷ್ಟು ಜನ ಮನೆಯಲ್ಲಿ ಪ್ಲಾಸ್ಟಿಕ್ ಕವರ್ ಯೂಸ್ ಮಾಡ್ತಾರೆ ಹೇಳಿ? ಎಷ್ಟು ಜನ ರೈತರಲ್ಲಿ 0 ಪ್ಲಾಸ್ಟಿಕ್ ಅಲ್ಲಿ ಇದ್ದೀರಾ ಹೇಳಿ? ಖಂಡಿತ ಇಲ್ಲ. ನಿಮ್ ಮನೆಗಳು ಬಂದು ಇವಾಗಲೇ ಚೆಕ್ ಮಾಡ್ತೀನಿ ಎಷ್ಟು ಪ್ಲಾಸ್ಟಿಕ್ ಕವರ್ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಆದ್ರೆ ನಾವು ನಮ್ಮ ಮನೆಯಲ್ಲಿ ನಾವ್ ಏನು ಮಾಡ್ತೀವಿ, ಅಲ್ಲಿಂದ ರೆವಲ್ಯೂಷನ್ ಬಿಗಿನ್ಸ್ ಅಟ್ ಹೋಮ್ ಅಂತ ನಾವು ಮಾಡಬೇಕು. ಸುಮ್ನೆ ಬೇರೆಯವ್ರ ಮೇಲೆ ನಾವು ಹೊರೆ ಹೊರಿಸೋದಲ್ಲ. ಮನೆಯಿಂದ ಶುರು ಮಾಡಿ ಕೃಷಿ, ಆಮೇಲೆ ನಾವು ಭೂಮಿಗೆ ಬರೋಣ, ತೋಟಕ್ಕೆ ಬರೋಣ, ಹಳ್ಳಿಗೆ ಬರೋಣ, ಮತ್ತೊಂದು ಮಾಡೋಣ, ಮಗದೊಂದು ಮಾಡೋಣ. ನಮ್ಮ ಮನೇಲಿ ಶುರು ಮಾಡೋಣ. ಹಸಿ ಕಸ, ಒಣ ಕಸ ಬೇರೆ ಮಾಡೋ ಯೋಗ್ಯತೆ ಇಲ್ಲ ನಮಗೆ. ಯಾಕೆ ಹೇಳಿ? ಮೈಗಳ್ತನ. ಇವತ್ತಿಗೂ 10ನೇ ವರ್ಷ ಇದು. ನಾನು ಹಸಿ ಕಸ, ಒಣ ಕಸ, ನಂದೇ ಓನ್ ಪ್ಲಾಂಟ್ ಇದೆ ನಮ್ಮಲ್ಲಿ. ವಿ ಹ್ಯಾವ್ ಅವರ್ ಓನ್ ಪ್ಲಾಂಟ್, ಎಲ್ಲಿ ನಾವು ಹಸಿ ಕಸನ ಗೊಬ್ಬರಕ್ಕೆ ಕನ್ವರ್ಟ್ ಮಾಡಿ ಫ್ರೀ ಆಗಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಸೊ ಇದು ಮನೆಯಲ್ಲಿ ಆಗಬೇಕು, ಸಂಚಲನ ಮನೆಯಲ್ಲಿ ಆಗ್ಬೇಕು. ಮನೇಲಿ ಆಗ್ಲಿ ಆ ಸಮಾಜ ಆಟೋಮೆಟಿಕ್ ಆಗಿ ನೀವೇನು ಮಾಡೋದೇ ಬೇಡ, ನಿಮ್ ಮನೇಲಿ ಮಾಡಿ ಸಮಾಜ ಉದ್ಧಾರ ಆಗೋಗತ್ತೆ. ಅವ್ರು ಎಷ್ಟು ಹತಾಶೆಯಿಂದ, ಎಷ್ಟು ನೋವಿಂದ ಹೇಳಿದ್ರು ಉಳಿಸಿ, ನಮ್ಮ ಮಣ್ಣನ್ನ ಉಳಿಸಿ ಅಂತ. ಯಾಕಂದ್ರೆ ಅವರು ಆ ಜೀವನ ಕಂಡಿದ್ದಾರೆ. ನಾವು ಸಿಟಿ ಪಟ್ಟಣದಲ್ಲಿದ್ದು ಕಂಡಿಲ್ಲ. ನಮಗ್ ಗೊತ್ತಿಲ್ಲ ಆ ನೋವು. ಒಬ್ಬ ಋಷಿ ಬಿಸಿಲಲ್ಲಿ ನಿಂತ್ಕೊಂಡು ಬೆವರು ಸುರಿಸ್ಕೊಂಡು ಟ್ಯಾನ್ ಆಗಿ, ನಾವು ಒಂದ್ ಸ್ವಲ್ಪ ಇವು ಟ್ಯಾನ್ ಆಗ್ಬಿಟ್ರಿ ಇವು ಅಂತ ಅಂತೀವಿ. ಅವರು ಟ್ಯಾನ್ ಅಲ್ಲ, ಟ್ಯಾನು, ಬ್ಯಾನು, ಮಾನು, ಕಾನು, ಪೀನು ಎಲ್ಲ ಹೋಗಿರ್ತಾರೆ. ಆದ್ರೂ ಅವರು ಬಿಸಿಲು, ಮಳೆ, ಚಳಿ, ಗಾಳಿ ಅಂತ ನೋಡದೆ ಇದು ತೋಟದಲ್ಲಿ ನಿಂತು ಅವರು ಬೆಳೆಯೋದಕ್ಕೆ ನಾವು ಉಣ್ತಾ ಇರೋದು. ನಾವು ಉಣ್ಬೇಕು ಅಂತಿದ್ರೆ ಇದನ್ನೆಲ್ಲ ನಾವು ಮನೆಯಿಂದ ಕಾಪಾಡ್ಕೊಂಡು ಬರೋಣ. ಖಂಡಿತವಾಗ್ಲೂ ಒಂದ್ ಒಳ್ಳೆ ಸಮಾಜ. ಮಕ್ಕಳು ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದ್ರೆ, ನಗ್ನಗ್ತಾ ಬಾಳೋಣ, ಖುಷಿಯಾಗಿರೋಣ, ಸಮಾಜನ ನಿಜವಾಗ್ಲೂ ತುಂಬಾ ಈಸಿವೇ ಇದು. ಸತ್ಯ ಹೇಳೋದು, ಧರ್ಮವ ನೀತಿ ಜಯತಿಲಿ ನಡೆಯೋದಿದೆಯಲ್ಲ, ತುಂಬಾ ಸುಲಭ. ಅದ್ ಯಾಕೋ ಜನಕ್ಕೆ ಅರ್ಥ ಆಗ್ತಿಲ್ಲ. ಈಸಿಯೆಸ್ಟ್ ವೇ, ನೀರ್ ಕುಡ್ದಷ್ಟೇ ಈಸಿ. ಸುಮ್ನೆ ಸುಳ್ಳು ಹೇಳಿ, ಮೋಸ ಮಾಡಿ, ಅವ್ರಿಗೆ ತೊಂದರೆ ಮಾಡಿ, ಮಣ್ಣಿಗೆ ತೊಂದರೆ ಮಾಡಿ, ನಮಗ್ ತೊಂದರೆ ಮಾಡ್ಕೊಂಡು, ಇದು ತುಂಬಾ ಕಷ್ಟ. ಅದ್ ಯಾಕೆ ಕಷ್ಟ ಬಾಳ್ಬೇಕು ನಿಮ್ಗೆ? ಬೇಡ, ಖುಷಿಯಾಗಿ ನಗ್ನಗ್ತಾ, ಏನ್ 3 ಹೊತ್ತು ಉಣ್ಣಕ್ ಯಾಕ್ರಿ ಬೇಕು ಇಷ್ಟೊಂದು? ఇప్పుడు ఉండేది బెంగళూరులో. సో బికాస్ తెలుగు ఇస్ మోర్ ఫెమిలియర్, ఐ స్పీక్ ఇన్ తెలుగు. నేను ఒక లైఫ్ కోచ్. I have also been the cultural ambassador of the country in Japan. And then I traveled the entire country and I have trained close to 87,000 educators so far, all to promote thinking in classrooms and alternate forms of education. So మా పిల్లల్ని ఇక్కడ వచ్చి మేము ఎలా శిక్ష ఇస్తున్నామో అదంతా ఇంకా బెటర్గా చేస్తారని, అందుకనే నేను ఇక్కడ వచ్చాను. అది మాత్రం కాదు, గుడి, all the alayas that we have in different places, I visit all the temples and I translate temples into classrooms.
So ee divasa we literally saw a beautiful cultural activity. I mean, it's a very traditional heritage and culture that we preserve today. పిల్లలందరూ నీళ్ళు తీసుకొచ్చారు పాట్లో. అది ఇక్కడ మాత్రం కాదు, కర్ణాటకలో, మహారాష్ట్రలో, ఆంధ్రప్రదేశ్లో, మధ్యప్రదేశ్లో అన్ని చోట్ల ఇదే చేస్తున్నారు, right? Because it comes from the story of Renuka Yellamma, and this is the story of that. So we have preserved that culture. I think it's a beautiful initiative, Supreet. We'll definitely support you. Andaru vastamu, anni states nunchi vastamu, and then we'll do a very, very rich intervention here. ಶರಣು ಹರವಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರವ್ರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಸಣ್ಣ ಹುಡುಗರು ನಾವು ಬಣ್ಣಕ್ಕ ಹೆದರವ್ರು, ಚೆನ್ನಾಗಿ ಕೇಳಿರಿ ನಮ್ಮ ಕವನ. ಶರಣು ಹೇಳಿರಿ ಸ್ವಾಮಿ ನಾವು ನಿಮಗ, ಸ್ವಾಮಿ ನಾವು ನಿಮಗ, ಸದ್ದು ಗದ್ದಾಲ ಮಾಡಬ್ಯಾಡ್ರಿ ಆಟದೊಳಗ. ಸನಾಡ ಕಟ್ಟೋಣ ಬನ್ನಿ, ಶಕ್ತಿಯು ಶಾಂತಿಯು ಸದ್ಭಾವದಲ್ಲಿ, ಯುಕ್ತಿಯು ಮುಕ್ತಿಯು ಸೌಹಾರ್ದದಲ್ಲಿ, ಸೌಹಾರ್ದದಲ್ಲಿ ನಡೆಯುತ್ತ ಮುಂದೆ ಸಾಗೋಣ ಬನ್ನಿ. ಕೇರ್ಪೇಟೆ ತಾಲೂಕು ಹೊಸಳಲು ಗ್ರಾಮದವರು. ನಾನು ಸಾವಯವ ಕೃಷಿಕ, ಮತ್ತೆ ನಾನು ತೋಟದಲ್ಲೇ ವಾಸವಾಗಿದ್ದೇನೆ. ಮತ್ತೆ ರೋಟರಿ ಸಂಸ್ಥೆಯಲ್ಲಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ಕೇರ್ಪೇಟೆ ಘಟಕದ. ಅಷ್ಟೇ ನನ್ನ ಪರಿಚಯ. ಎಲ್ಲರಿಗೂ ನಮಸ್ಕಾರ. ಈ ವಿಶ್ವ ಪರಂಪರೆಯ ಅನುಭವ ಮಂಟಪ ಒಂದು ಹೊಸ ಅನುಭವವನ್ನು ಕೊಡ್ತಾ ಇದೆ. ಅದರಲ್ಲೂ ಕೂಡ 2047 ಭವಿಷ್ಯದ ಭಾರತ ಹೆಂಗಿರಬೇಕು ಅನ್ನೋಂಥ ಒಂದು ಪರಿಕಲ್ಪನೆಯೊಂದಿಗೆ ಮಾಡ್ತಾ ಇರ್ತಕ್ಕಂಥ ಈ ಸಂಘಟನೆಗೆ ನಾನು ಮಲ್ಲಿಕಾರ್ಜುನ ಅಂತ, ಕೃಷ್ಣರಾಜಪೇಟೆ ತಾಲೂಕಿನವರನ್ನೇ, ಪಕ್ಕದ ಹಳ್ಳಿಯವರು. ಇಲ್ಲಿಗೆ ಭಾಳ ಸಮೀಪದಲ್ಲಿದ್ದೀವಿ. ನಾವು ಕೃಷಿ ಕುಟುಂಬದಲ್ಲೇ ಇರ್ತಕ್ಕಂಥವ್ರು. ಸಾರಿಗೆ ಇಲಾಖೆಯಲ್ಲಿ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾಗಿ ನಾಗಮಂಗಲದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅದ್ರ ಜೊತೆ KR ಪೇಟೆನಲ್ಲಿ ಒಂದು ರೋಟರಿ ಸಂಸ್ಥೆಯ ಕ್ಲಬ್ನ ಸಂಸ್ಥಾಪಕ ಅಧ್ಯಕ್ಷನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಹಾಗಾಗಿ ನಿರಂತರವಾಗಿ ಇಲ್ಲಿ ಸಮಾಜ ಸೇವೆ ಕೂಡ ಮಾಡ್ತಾ ಇರೋದ್ರಿಂದ ನಮ್ಮ ತಾಲೂಕಿನ ವ್ಯಾಪ್ತಿನಲ್ಲಿ ಪೂನಹಳ್ಳಿನಲ್ಲಿ ಆರಂಭ ಆಗಿರ್ತಕ್ಕಂಥದ್ದು ನಮಗೊಂದು ನಿಜವಾದಂತೂ ಹರ್ಷವಾದಂಥ ವಿಚಾರ. ಯಾಕೆಂದ್ರೆ ಸಂಸ್ಕೃತಿಯ ಉಳಿವಿಗಾಗಿ ಶ್ರಮ ಪಡ್ತಾ ಇರ್ತಕ್ಕಂಥ ತಾಂಡದೊಂದಿಗೆ ನಾವು ಕೂಡ ಇರ್ತೀವಿ ಅಂತ ಹೇಳ್ತಾ ನಾಲ್ಕು ಮಾತನ್ನು ಮುಕ್ತಾಯ ಮಾಡ್ತೇನೆ. ನನ್ನ ಹೆಸರು BA ಮಂಜುನಾಥ್ ಅಂತ ಹೇಳಿ. ನಾನು ಕಾಲೇಜು ಶಿಕ್ಷಣ ಇಲಾಖೆ ವ್ಯಾಪ್ತಿಯ KR ಪೇಟೆ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಪತ್ರಾಂಕಿತ ವ್ಯವಸ್ಥಾಪಕನಾಗಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಹಾಗೂ ನಾನು ಕೂಡ ಕೃಷಿ ಕುಟುಂಬದಿಂದ ಬಂದಿರೋದು. ನಾವು ಪುಣ್ಯಭೂಮಿ ರೈತ ಸಾವಯವ ಉತ್ಪಾದಕ ಕಂಪನಿಯನ್ನು ಕೂಡ ಒಂದನ್ನು ಮಾಡಿ ರೈತರ ಸಾವಯವ ಕೃಷಿಗೆ ಯಾವ ರೀತಿ ಒತ್ತು ನೀಡಬೇಕು ಅಂತೇಳಿ ಆ ಕಂಪನಿಯನ್ನು ಕೂಡ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಇವತ್ತು ಈ ಪೂವನಹಳ್ಳಿ ಅಂದರೆ ಪೂನಹಳ್ಳಿ, ನೀವು ತತ್ಸಮ ತದ್ಭವವನ್ನು ವ್ಯಾಖ್ಯಾನ ಮಾಡುವಾಗ ಪೂವನಹಳ್ಳಿ ಅಂದರೆ ಹೂವಿನ ಹಳ್ಳಿ. ನೀವು ಒಳ್ಳೆ ಗ್ರಾಮವನ್ನು ನೀವು ಇವತ್ತು ಆಯ್ಕೆ ಮಾಡಿಕೊಂಡಿದ್ದೀರಿ. ಈ ಹೂವಿನ ಹಳ್ಳಿಯ ರೈತರ ಬದುಕು ಕೂಡ ನಿಮಗೆ ಹೆಚ್ಚು ಅಪ್ಯಾಯಮಾನವಾಗುತ್ತೆ. ಇದು ನಮ್ಮ ತಾಲೂಕಿನ ಗಡಿ ಭಾಗದ ಗ್ರಾಮ. ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಬಹಳ ದೂರದಿಂದ ಬಂದು ಒಂದು ವಿಶ್ವ ಪರಂಪರೆಯ ಅನುಭವ ಮಂಟಪವನ್ನು ಕಟ್ಟಲಿಕ್ಕೆ ಹೊರಟಿದ್ದೀರಿ. ಇಲ್ಲಿ ಯಾರು ಬಸವಣ್ಣನಾಗ್ತಿರೋ, ಯಾರು ಅಲ್ಲಮ ಪ್ರಭು ಆಗ್ತಿರೋ, ಯಾರು ಅಕ್ಕಮಾವಧಿ ಆಗ್ತಿರೋ ಅದ್ರ ಬಗ್ಗೆ ವ್ಯಾಖ್ಯಾನ ಬೇಡ. ನಿಮ್ಮ ಏನು ಯೋಜನೆ ಇದೆ ವಿಶ್ವ ಪರಂಪರೆಯ ಅನುಭವ ಮಂಟಪ ಅಂತೇಳಿ, ನೀವು 1947ರಿಂದ 2047ಕ್ಕೆ ನಿಮ್ಮ ಗುರಿಯನ್ನು ಇಟ್ಕೊಂಡಿದ್ದೀರಿ. ನನ್ನ ಅನುಭವದಲ್ಲಿ ನಾವೊಂದು ಪುಣ್ಯಭೂಮಿ ಸಾವಯವ ರೈತ ಉತ್ಪಾದಕ ನಿರ್ದೇಶಕನಾಗಿರೋದ್ರಿಂದ ಈಗಾಗಲೇ ರೈತರು ಬಹುತೇಕರು ನನ್ನ ಗೆಳೆಯ ಹೇಳ್ದಂಗೆ ಸಾವಯವ ಕೃಷಿ ಹತ್ರ ಮತ್ತೆ ಮರಳಿ ವಾಪಸ್ ಬರ್ತಾ ಇದ್ದಾರೆ. ಆದರೆ ಸಾವಯವ ಕೃಷಿಗೆ ಮರಳಿಕ್ಕೆ ಬರ್ತಾ ಇರ್ತಕ್ಕಂಥ ರೈತರಿಗೆ ಪ್ರೋತ್ಸಾಹ ಮತ್ತು ಪ್ರೋತ್ಸಾಹ ನೀಡುವಂಥ ಜನರಿಗೆ ನಂಬಿಕೆಯನ್ನ ತರುವಂಥ ಕೆಲಸವನ್ನ ಈ ವಿಶ್ವ ಪರಂಪರೆಯ ಅನುಭವ ಮಂಟಪ ಮಾಡಲಿ. ಈ ತಾಲೂಕಿನಲ್ಲಿ ಹೆಚ್ಚು ಸಾವಯವ ಕೃಷಿಗೆ ಒತ್ತು ನೀಡುವ ಮೂಲಕ ಗ್ರಾಮೀಣ ಬದುಕಿಗೆ
ಈಗ ನಾವೆಲ್ಲ ನೋಡಿದ್ವಿ, ನಾವೊಬ್ಬ ಟೈರ್ ಆಡಿಸಿದ್ವಿ, ಗೋಲಿ ಆಡಿದ್ವಿ, ಬುಗುರಿ ಆಡಿದ್ವಿ, ಇವೆಲ್ಲ ನಾವೆಲ್ಲ ಆಟ ಆಡಿ ಬಂದಿರುವಂಥದ್ದು. ಇವತ್ತಿನ ಮಕ್ಕಳು ಇದರಿಂದ ವಂಚಿತರಾಗ್ತಾ ಇದ್ದಾರೆ. ನಾವೇನು ಉಲ್ಲಾಸದಿಂದ ಉತ್ಸಾಹದಿಂದ ಅಜ್ಜಿ ನಡುವೆ ತಾತನ ನಡುವೆ ನಮ್ಮೆಲ್ಲ ಜಾತ್ರೆ ಹರಿದಿನಗಳು ಹಬ್ಬಗಳು ಅವನ್ನೆಲ್ಲ ನೋಡ್ಕೊಂಡು ಬಂದಂತ ನಾವು ಇವತ್ತಿನ ಮಕ್ಕಳ ಬಗ್ಗೆ ಕನಿಕರವನ್ನ ನಾವು ವ್ಯಕ್ತ ಮಾಡ್ಬೇಕಾಗ್ತದೆ. ಈ ಮಕ್ಕಳಿಗೆ ನಾವ್ ಏನೂ ಮಾಡಕ್ಕಾಗ್ತಾ ಇಲ್ಲ, ಆ ಬದಲಾವಣೆಯಲ್ಲಿ ನಾವು ಸಾಗ್ತಾ ಇದ್ದೇವೆ. ಹಾಗಾಗಿ ಒಂದು ಕ್ರಾಂತಿಕಾರಕ ನಿರ್ಧಾರವನ್ನ ಈ ಸಮಾಜ ತಗೋಬೇಕಾಗಿದೆ. ತಗೊಂಡು ನಮ್ಮ ಭವಿಷ್ಯದ ಪೀಳಿಗೆಯನ್ನ, ಭವಿಷ್ಯದ ಯುವಕರನ್ನ, ಭವಿಷ್ಯದ ಭಾರತವನ್ನ ಕಾಪಾಡಲಿಕ್ಕೆ ಇವತ್ತು ಏನು ಒಂದು ಸುಂದರವಾದ ಒಂದು ಗಾನವನ್ನ ಪ್ರಸ್ತುತಪಡಿಸಿದ್ರು ಅದರಂತೆ ನಾವೆಲ್ಲರನ್ನು ಅಣಿಗೊಳಿಸಬೇಕಾಗಿದೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಈ ವಿಶ್ವ ಪರಂಪರೆಯ ಅನುಭವ ಮಂಟಪದ ಜೊತೆಯಾಗಿ ನಿಲ್ತೀವಿ. ದಯಮಾಡಿ ನಿಮಗೆಲ್ಲ ಕನಸುಗಳು ನಿಮ್ಮ ಮೂಲಕ ಈ ಭಾರತದ ಕನಸು ನನಸಾಗ್ಲಿ ಅಂತ ಆಶಿಸ್ತಾ ನಾನು 2 ಮಾತನ್ನು. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಭಾರತೀಯ ನೃತ್ಯ ಕಲಾ ಪರಿಷತ್ ಮೈಸೂರು ಇವರ ವತಿಯಿಂದ ನಾಟ್ಯಾಚಾರ್ಯ ಎಂ ವಿಷ್ಣುದಾಸ್ ರವರ ಸ್ಮರಣಾರ್ಥ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಭಾರತೀಯ ನೃತ್ಯ ಕಲಾ ಪರಿಷತ್ ಮೈಸೂರು ಇವರ ನಾಟ್ಯಾಚಾರ್ಯ ಎಂ ವಿಷ್ಣು ಸ್ಮರಣಾರ್ಥವಾಗಿ ಆಯೋಜಿಸಿದ್ದ 32ನೇ ನೃತ್ಯೋತ್ಸವದಲ್ಲಿ ಚನ್ನರಾಯಪಟ್ಟಣ ಮತ್ತು ಹಳೆಬೀಡು ನೃತ್ಯ ವಿಹಾರ್ ಸ್ಕೂಲ್ ಆಫ್ ಆರ್ಟ್ಸ್ ವಿದುಷಿ ಶುಭ್ರತಾ ಇವರ ಶಿಷ್ಯರುಗಳಿಂದ ನೃತ್ಯ ಚಿತ್ರ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದ್ದರು. ಕುಮಾರಿ ವಿ.ಪಿ. ಸುರೇಶ್ ಅವರು ಭರತನಾಟ್ಯದಲ್ಲಿ ದುಡಿಮೆ ನಡೆಸಿದ್ದಾರೆ. ನೃತ್ಯದ ಜೊತೆಗೆ ಚಿತ್ರಕಲೆಯಲ್ಲಿ ಆಸಕ್ತಿ ಬೆಳೆಸಿಕೊಂಡಿದ್ದಾರೆ. ಪ್ರಸ್ತುತ ವೇದಿಕೆಯಲ್ಲಿ ಮಕ್ಕಳು ದೇವಿಸ್ತುತಿ ನೃತ್ಯ ಮಾಡಿ ಮುಗಿಸುವಷ್ಟರಲ್ಲಿ ವಿ.ಪಿ. ಸುರೇಶ್ ಅವರು ದೇವಿ ಮುಖ ಚಿತ್ರವನ್ನು ಬಿಡಿಸಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಮತಿ ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸುಂಟಿಕೊಪ್ಪ ಭಾಗದ ಹೇರೂರು ಗ್ರಾಮದಲ್ಲಿ ಆನೆಗಳ ಉಪಟಳ ಹೆಚ್ಚಾಗಿದ್ದು ಕಾಫಿ ಬೆಳೆ ನಾಶವಾಗಿದ್ದು ರೈತರು ಕಂಗಾಲಾಗಿದ್ದಾರೆ. ಹಾಸನ ನಗರದಲ್ಲಿರುವ ಶ್ರೀ ವಿವೇಕಾನಂದ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕ್ಯಾಂಟೀನ್ ಡೇಯನ್ನ ವಿಶೇಷವಾಗಿ ಆಚರಿಸಿದರು. ಕೆಆರ್ಪೇಟೆ ಪಟ್ಟಣದ ಕದಂಬ ಪಿಯು ಕಾಲೇಜಿನ ವಿದ್ಯಾರ್ಥಿಗಳು ಬಾಲ್ ಬ್ಯಾಡ್ಮಿಂಟನ್ ಸ್ಪರ್ಧೆಯಲ್ಲಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.